ಡಿವೈಎಸ್ಪಿ ರಾಮಚಂದ್ರಪ್ಪ ಅವರು ಸೈಡ್ಗೆ ಹೋಗೋಣ ಬಾ, ರೂಮ್ಗೆ ಬಾ ಅಂದ್ರೆ ಬಾತ್ರೂಮ್ ಆಗಿರ್ಬೋದು, ಇನ್ನೊಂದು ರೂಮ್ ಆಗಿರ್ಬೋದು, ಬಾ ಅಂತ ಕರೆದಾಗ ಅವನ ಕರೆದಿದ ತಕ್ಷಣ ಹೋಗೋ ಈ ಹೆಂಗಸು ಎಂತೆವಳು. ವೀಕ್ಷಕರೆಲ್ಲರಿಗೂ ನಮಸ್ಕಾರ, ನಾನು ವಿಟು ಸೂರ್ಯ ಮಾತಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಒಂದು ಸುದ್ದಿ ನಾನಾ ರೀತಿ ಮಾಧ್ಯಮಗಳಲ್ಲಿ ನಾನು ಕೇಳ್ತಾ ಇರುವಂತ ಒಂದು ಪ್ರಶ್ನೆ. ಓಕೆ, ಈ ತುಮಕೂರು ಜಿಲ್ಲೆ ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಏನಾಗಿದೆ ಅಲ್ಲ ಘಟನೆ, ಡಿವೈಎಸ್ಪಿ ಬಂದ್ಬಿಟ್ಟು ಒಂದು ಹೆಣ್ಣತ್ರ ತಪ್ಪಾಗಿ ನಡ್ಕೊಂಡಿದ್ದಾರೆ, ಫೈನ್. ಆದ್ರೆ ಆ ಡಿವೈಎಸ್ಪಿ ಹೊಟ್ಟೆಗೆ ಉಣ್ಣಿದ್ದು ಅನ್ನ ಅಲ್ಲ ಅಂದ್ರೆ ಈಕೆ ಉಣ್ಣಿದ್ದು ಏನು ಅನ್ನೋದು ಪ್ರಶ್ನೆ. ಡಿವೈಎಸ್ಪಿ ಹೇಳ್ತಿನ್ನೋ ಕೆಲಸ ಮಾಡಿದ್ದಾರೆ, ಹೌದು. ಯೂನಿಫಾರ್ಮ್ ಅಲ್ಲಿ ಇದ್ಕೊಂಡು ಈ ರೀತಿ ವರ್ತನೆ ಮಾಡಿರೋದು ತುಂಬಾ ಇಲಾಖೆಗೆ, ನಮ್ಮ ರಾಜ್ಯಕ್ಕೆ ಅಸಹ್ಯ ಆಗುವಂತ ವಿಚಾರ, ಫೈನ್. ಆದ್ರೆ ಈ ಹೆಂಗಸು ಹೇಗೆ ಡಿವೈಎಸ್ಪಿ ಕರೆದ ತಾನೆ ಅವ್ರಿಗಂತ ಬಾತ್ರೂಮ್ಗೋ ಅಥವಾ ಅಲ್ಲಿ ಅಂದ್ರೆ ಅವ್ರಿಗೆ ರೆಸ್ಟ್ ತಗೊಳಕಂತೇಳಿ ಈ ಇನ್ಸ್ಪೆಕ್ಟರ್ಗಳು, ಎಸಿಪಿ, ಡಿಸಿಪಿಗಳೆಲ್ಲ ಸುಸ್ತಾಗಿರ್ತಾರಲ್ಲ, ಸೊ ಅವ್ರಿಗೆಲ್ಲ ರೆಸ್ಟ್ ತಗೊಳಕಂತ ಒಂದು ಇಲಾಖೆ ಒಂದು ರೂಮ್ ಕೊಟ್ಟಿರ್ತಾರೆ. ಬಟ್ ಆ ರೂಮ್ಗೆ ಈ ರಾಮಚಂದ್ರಪ್ಪ ಡಿವೈಎಸ್ಪಿ ಕರಿಬೇಕಾದ್ರೆ ಈ ಹೆಂಗ್ಸ್ ಯಾಕೆ ಹೋಗ್ಬೇಕಿತ್ತು? ಯಾಕೆ ನೀನ್ ಚಪ್ಪಲಿ ತಗೊಂಡು ಹೊಡಿಬಹುದಾಗಿತ್ತಲ್ಲ? ನೀನು ಆಯಪ್ಪನೂ ಅದನ್ನೇ ಹೇಳ್ತಿದ್ದಾನೆ, ಏನಂತ ಹೇಳಿ, ಇಲ್ಲ ಅಯ್ಯಮ್ಮ ಬಂದ್ಬಿಟ್ಟು ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ದು. ಆ ವಿಡಿಯೋ ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಕಾಲಿಗೆ ನಮಸ್ಕಾರ ಮಾಡ್ತಾ ಇರೋದಾ ಅಥವಾ ಸೆನ್ಸರ್ ಕಟ್. ಸೊ ಎಲ್ರಿಗೂ ಗೊತ್ತಾಗುತ್ತೆ, ನಾವೇನು ಅಷ್ಟೊಂದು ದಡ್ರಲ್ಲ, ಅಥವಾ ನಾಡಿನ ಜನರೇನು ಅಷ್ಟೊಂದು ದಡ್ರಲ್ಲ. ಒಂದು ವೇಳೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋದಾಗಿದ್ರೆ ಡಿವೈಎಸ್ಪಿ ಕಾಲ್ಗೆ ಆ ಹೆಂಗಸು ಯಾಕೆ ಬೀಳ್ಬೇಕು? ಅಂದ್ರೆ ಬರೋರ ಹತ್ರ ಎಲ್ಲ ನೀನು ಅವ್ರಿಗೆಲ್ಲ ನೀನ್ ಕಾಲಿಗೆ ಬೀಳ್ಸ್ಕೊಳ್ತೀಯಾ ಅಥವಾ ಅದೇನೋ ಮಾಡಿಸ್ಕೊಳ್ತಿದ್ಯಲ್ಲ ಅಲ್ಲಿ ಆ ತರ ಮಾಡಿಸ್ಕೊಳ್ತಿದ್ಯಾ ಅನ್ನೋದು ಕೂಡ ಗೊತ್ತಾಗ್ಬೇಕು. ಇನ್ನು ಹಿಸ್ಟ್ರಿಗಳು ಏನೇನಿದೆ ಅಂತ ಹೇಳಿ ಎಲ್ಲ ಹೊರಗೆ ಬರುತ್ತೆ. ಇನ್ಮೇಲೆ ಒಂದೊಂದೇ ಬರ್ತಾ ಇರುತ್ತೆ. ಈ ಹೆಂಗ್ಸ್ಗೆ ಇಲ್ಲಿ ನಾನು ಡಿವೈಎಸ್ಪಿ ಸಪೋರ್ಟ್ ಮಾತಾಡ್ತಾ ಇಲ್ಲ ಅಥವಾ ಈ ಹೆಂಗ್ಸಿನ ಸಪೋರ್ಟ್ ಮಾಡ್ತಾರೆ, ಇಬ್ರು ಹೇಳ್ತಿನೋ ಕೆಲಸನೇ ಮಾಡಿರೋದು, ಇಬ್ರು ಅಷ್ಟೇ. ಈ ಹೆಂಗ್ಸು ಒಂದು ಹೆಣ್ಣಾದಳು, ಸರಿ ಓಕೆ ನಿನ್ಗೇನೋ ಕಷ್ಟ ಅಂತ ಹೋಗಿದ್ದೀನಿ, ನಿಂದು ಜಮೀನ್ ಪ್ರಾಬ್ಲಮ್ ಇತ್ತು, ಅದೇನೋ ಒಂದು ಸೈಟ್ ಸಮಥಿಂಗ್ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಬಟ್ ನೀನ್ ನ್ಯಾಯ ಕೇಳೋಕ್ ಹೋದವಳು ನ್ಯಾಯ ಕೇಳ್ಕೊಂಡ್ ಬರ್ಬೇಕು, ಕಂಪ್ಲೇಂಟ್ ಕೊಡಕ್ ಹೋದವಳು ಕಂಪ್ಲೇಂಟ್ ಕೊಟ್ಕೊಂಡ್ ಬರ್ಬೇಕು ವಿನಃ ಅದನ್ನ ಬಿಟ್ಟು ಡಿವೈಎಸ್ಪಿ ಕರ್ದ ಅಂದಿದ ತಕ್ಷಣ ಬಿಸ್ಕೆಟ್ ಹಾಕಿದ್ರೆ ನಾಯಿ ಬರ್ತಾವಲ್ಲ ಹಿಂದೆ, ಆ ತರ ಅವ್ನ ರೂಮ್ಗೆ ಹೋದಾಗ ಅವನು ಆ ತರ ನಡ್ಕೊಂಡಿದ್ದಾನೆ. ನೀನ್ ಅಲ್ಲೇ ಚಪ್ಪಲಿ ತಗೊಂಡು ಹೊಡೆದಿದ್ರೆ ಅವನು ಯಾಕೆ ಆ ತರ ನಡ್ಕೊಳ್ತಿದ್ದ? ನ್ಯಾಯ ಎಲ್ರಿಗೂ ಒಂದೇ ಅಲ್ವಾ? ಇಲ್ಲಿ ಹೆಂಗಸಿಗೊಂದೇ ಗಂಡಸಿಗೊಂದೇ. ನೀನೆಂತ ತಾಯಿ, ನಿನಗೆ ನಾಚಿಕೆ ಮಾನ ಮರ್ಯಾದಿಲ್ವಾ? ಮಾಧ್ಯಮದಲ್ಲಿ ತೋರಿಸೋದು ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಓಕೆ, ಯಾರಾದ್ರೂ ಒಬ್ರು ದೊಡ್ಡವರು ಯಾರಾದ್ರೂ ಇದ್ರೆ ಇವ್ರನ್ನ ಹಾಕೊಂಡು ರುಬ್ಬಿಡ್ಬೇಕು ಅನ್ನೋದು ಕೆಲವೊಂದು ಮಾಧ್ಯಮಗಳ ಟಾರ್ಗೆಟ್ ಅಂಡ್ ಆಹಾರ. ಅವ್ರಿಗೆ ಯಾರಾದ್ರೂ ಕೇಳ್ತಾ ಇದ್ದಾರ? ಸರಿ ಆಯ್ತು, ಇವನ್ ಮಾಡಿರೋದು ಹೇಳ್ತಿನೋ ಕೆಲಸನೇ. ಡಿವೈಎಸ್ಪಿ ರಾಮಚಂದ್ರಪ್ಪ ಮಾಡಿರೋದು, ಮಧುಗಿರಿ ಪೊಲೀಸ್ ಸ್ಟೇಷನ್ ಮಾಡಿರೋಂತ ಕೆಲಸ ಹೀನವಾದ ಕೆಲಸ, ಅದು ಗೊತ್ತಾಗ್ತದೆ. ಆದ್ರೆ ಈ ಅಮ್ಮ ಮಾಡಿರೋದು ಏನು? ಹಾಗಾದ್ರೆ ನಿಂಗೆ ಸೈಟ್ ಏನೋ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಅವ್ನ್ ಕರೆದಿದ್ದ ಜಾಗಕ್ಕೆ ನೀನು ಹೋಗಿ ಅವ್ನು ಮಾಡೋನ್ನ ಮಾಡ್ತೀಯಾ ಅಂತ ಹೇಳಿದ್ರೆ, ಅವ್ನ್ ಏನ್ ಹೇಳ್ತಾನೆ ಅದನ್ನ ಕೇಳ್ತೀಯಾ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಏನ್ ಮಾಡ್ತೀಯಾ? ಅಥವಾ ಬೇರೆ ವಿಚಾರ, ದೊಡ್ಡ ವಿಚಾರ ಅಂತ ಬಂದಾಗ ನೀನ್ ಏನ್ ಮಾಡೋಕೆ ಹೆಸಲ್ಲ. ಬಟ್ ಇದಕ್ಕಿಂತ ದೊಡ್ಡ ಏನ್ ಮಾಡ್ಬೇಕು, ನೀನ್ ಏನ್ ಮಾಡ್ಬೇಕು ಎಲ್ಲಾನು ಮಾಡ್ಕೊಂಡು ಬಂದಿತ್ಯಾ ಅಂತ ಅನ್ಸುತ್ತೆ ಅಲ್ಲಿ. ವೀಕ್ಷಕರು ಪ್ರಾಮಾಣಿಕವಾಗಿ ಯೋಚನೆ ಮಾಡಿ ನೋಡಿ. ಯಾಕಂದ್ರೆ ಇಲ್ಲಿ ಡಿವೈಎಸ್ಪಿ ತಿಂದಿದ್ದು ಹೇಲೆ, ಈ ಅಮ್ಮ ತಿಂದಿದ್ದು ಹೇಲೆ. ಅಲ್ಲಿ ಈ ಅಪ್ಪ ಯೂನಿಫಾರ್ಮ್ ಅಲ್ಲಿ ಇದ್ಕೊಂಡು ಈ ತರ ಅಸಹ್ಯವಾಗಿ, ಅದ್ರಲ್ಲಿ ಬೇರೆ ಫಸ್ಟನೇ ಕೊಡೋದು ಏನೋ ಅಂತೇಳಿ, ಆ ಅಮ್ಮ ಬಂದು ನನ್ನ ಕಾಲಿಗೆ ಬಿದ್ಲು ನಮಸ್ಕಾರ ತಗೊಂಡು, ನೀ ಯಾರು? ಅಂಡ್ ಅಲ್ಲಿ ಆ ವಿಡಿಯೋದಲ್ಲಿ ಗೊತ್ತಾಗ್ತಿದ್ದಾಳ ನೀನು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾ ಇದ್ದಾಳ ಅಮ್ಮ ಅಥವಾ ಬೇರೆ ಏನಾದ್ರೂ ಮಾಡ್ತಾ ಇದ್ದಾಳ ಅನ್ನೋದು ಕೂಡ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ನಿನ್ನಂತ ನೀಚದವರು ಒಬ್ರಿಬ್ರು ಇರ್ತಾರೆ, ಅವರಿಂದ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ.
ಯಾಕೆ ನನ್ನ ಸ್ನೇಹಿತರು ಇದ್ದಾರೆ, ಬಹಳಷ್ಟು ಜನ, ನಾನು ಪೊಲೀಸ್ ಇಲಾಖೆಯಲ್ಲಿ ಇರೋನ್ನ ನನ್ನ ಆತ್ಮೀಯರಿದ್ದಾರೆ, ನಾನು ನೋಡ್ತಾ ಇದ್ದೀನಿ, ತುಂಬಾ ಹತ್ತಿರದಿಂದ ನೋಡ್ತಾ ಇದ್ದೀನಿ. ಹಗಲು ರಾತ್ರಿ ಕೆಲಸ ಮಾಡೋರಿದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿದ್ದಾರೆ. ಆ ಹಾಕೊಂಡಿರುವಂತ ಯೂನಿಫಾರ್ಮ್ಗೆ ಬೆಲೆ ಕೊಟ್ಟು ಪ್ರಾಣನ ಒತ್ತೆ ಇಟ್ಟು ಕೆಲಸ ಮಾಡುವಂತ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಬಟ್ ಇಂಥ ನೀಚ ಕೆಲಸ ಮಾಡೋರು ಇದ್ದೀರಲ್ಲ, ನಿಮ್ಮಂತೆಯವರಿಂದ ಆ ಪೊಲೀಸ್ ಇಲಾಖೆಗೂ ಒಂದು ಕೆಟ್ಟ ಹೆಸರು. ಆಮೇಲೆ ಈ ಹೆಂಗ್ಸಿದಾಳಲ್ಲ, ಇಂಥ ಹೆಂಗ್ಸು ಈ ರೀತಿ ಏನು ಅಲ್ಲಿ ಹೋಗ್ಬಿಟ್ಟು ಈ ತರ ನಮಸ್ಕಾರ ಹಾಕೊಂಡು ಬಂದಾಗ, ಇಂಥ ಹೆಂಗ್ಸಿಂದ ಹೆಣ್ಣು ಕುಲಕ್ಕೆ ಒಂದು ಕಳಂಕ ಅಂತ ಹೇಳ್ತೀನಿ ನಾನು. ಒಂದು ಯೋಚನೆ ಮಾಡಿ ನೋಡ್ಬೇಕು, ಯಾರೇ ಆಗಿರ್ಲಿ, ಎಂತವರೇ ಆಗಿರ್ಲಿ. ಸೊ ಆ ವಿಡಿಯೋ ನೋಡಿ ನಿರ್ಧಾರ ತಗೊಳ್ಳಿ. ಆಮೇಲೆ ಅವರು SP ಕೂಡ ಹೇಳಿದ್ದಾರೆ, ಹೌದು ಅದು DSP ರಾಮಚಂದ್ರಪ್ಪ ಅವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳಿ. ಬಟ್ ಇಂಥವ್ರಿಗೆಲ್ಲ ಅದು ಏನಂತ ಹೇಳಿದ್ರೆ ವಿಪರ್ಯಾಸ ಏನಂತ ಹೇಳಿದ್ರೆ, ಟ್ವಿಸ್ಟ್ ಏನಂತ ಹೇಳಿದ್ರೆ, ಇದು ಗೃಹ ಸಚಿವರ ಊರಲ್ಲಿ ನಡೆದಿರುವಂತದ್ದು. ಸೊ ಇವ್ರಿಗೆಲ್ಲ ಏನ್ ಶಿಕ್ಷೆ ಕೊಡ್ತಾರೆ, ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಅಂತ ಹೇಳಿ ನಾವೆಲ್ಲರೂ ಕಾದಿದ್ದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇಂಥ ಅಧಿಕಾರಿಗಳಿಗೆಲ್ಲ 1-2 ತಿಂಗಳು 3 ತಿಂಗಳು ಸಸ್ಪೆಂಡ್ ಮಾಡ್ತಾರೆ, ಮತ್ತೆ ರಪ್ ಅಂತ ಅಮಾನತ್ ಮಾಡಿ, ಮತ್ತೆ ಸಸ್ಪೆಂಡ್ ಮಾಡಿ ಒಂದು ಇಷ್ಟು ದಿನ ಅಂತ ಹೇಳಿ ಮತ್ತೆ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಡ್ಯೂಟಿಲಿ ಜೈ ಇನ್ನು ಮೇಯ್ಕೊ ಹೋಗಪ್ಪ ಅಂತ ಹೇಳಿ ಬಿಡ್ತಾರೆ. ಬಟ್ ನಾನು ಒಂದು ಹೇಳ್ತೀನಿ, ನಿನಗಾಗಿರೋಂಥ ವಯಸ್ಸು ಐ ಥಿಂಕ್ 60+. ನಿನ್ನ ಮಕ್ಕಳು ನೋಡಿದಾಗ, ನಿನ್ನ ಹೆಂಡತಿ ಇದನ್ನ ನೋಡಿದಾಗ, ನಿನ್ ಭವಿಷ್ಯ ಹೆಣ್ಮಕ್ಳಿದ್ರೆ ಹೇಗ್ ಬದುಕ್ತೀರ ನೀವೆಲ್ಲ? ಆಮೇಲೆ ಆ ಪುಣ್ಯಾದ್ಗತಿ ಇದ್ದಾಳಲ್ಲ, ಆಯಮ್ಮ, ಅವ್ರಿಗೂ ಮಕ್ಕಳಿರ್ಬೋದು, ಅವ್ರಿಗೂ ಮಗ ಇರ್ಬೋದು, ಮಗಳಿರ್ಬೋದು, ಗಂಡ, ಇದೆಲ್ಲ ನೋಡಿದಾಗ ಎಂತ ಬದುಕ್ರಿ ಇದೆಲ್ಲ. ನಾಚಿಕೆ ಆಗ್ಬೇಕು. ಅಂದ್ರೆ ದುಡ್ಡಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಿ ನೀವು ಯಾವ್ದೋ ಒಂದು ಕೇಸ್ ಗೆಲ್ಬೇಕನ್ನೋದಕ್ಕೋಸ್ಕರ ಹೆಂಗ್ ಬೇಕಾದ್ರೂ ನೋಡ್ಕೊಳ್ತೀರಾ ಅಂತ ಆಯ್ತು. ಅಸಹ್ಯ ಆಗಲ್ವಾ ನಿಮ್ ಜನ್ಮಗಳಿಗೆ? ನಾಚಿಕೆ ಆಗಲ್ವಾ? ಬದುಕೋದು 3 ದಿನ, ಯಾವಾಗ ಸಾಯ್ತೀವಂತ ಗೊತ್ತಿಲ್ಲ. ಇಂಥ ನೀಚ ಕೆಲಸಗಳು ಮಾಡ್ಕೊಂಡು, ಇಂಥ ಅಸಹ್ಯವಾದ ಕೆಲಸಗಳು ಮಾಡಿಕೊಂಡು, ಏನೋ ನೀವು ಮಾಡೋದ್ರಿಂದ ಆ ಪೊಲೀಸ್ ಇಲಾಖೆಗೆ ಒಂದು ಕಳಂಕ ತರೋ ತರ ಕೆಲಸ ಮಾಡಿಕೊಂಡು, ಈ ಅಮ್ಮ ಮಾಡೋ ಕೆಲಸದಿಂದ ಒಂದು ಹೆಣ್ಣು ಕುಲಕ್ಕೆ ಕಳಂಕ ತರೋಂತ ಮಾಡಿಕೊಂಡು ನಾಚಿಕೆ ಆಗ್ಬೇಕು ನಿಮ್ಗಳಿಗೆಲ್ಲ. ಆ ವಿಡಿಯೋ ನೋಡಿ, ಯಾರ್ಯಾರು ನೋಡಿರ್ತೀರಿ, ಏನೋ ನಿಮ್ಮ ಅಭಿಪ್ರಾಯ, ಆ ಅಮ್ಮ ಮಾಡಿರೋದು ಸರಿನಾ, ಆ ಯಪ್ಪ ಮಾಡಿರೋದು ಸರಿ? ಬಟ್ ನನಗೆ ಗೊತ್ತಿರೋ ಪ್ರಕಾರ ಯಾರೂ ಸರಿ ಇಲ್ಲ. ಇಬ್ರು ಹೇಸಿಗೆನೆ ತಿಂದಿರೋದು. ಪೊಲೀಸ್ ಯೂನಿಫಾರ್ಮ್ಗೆ ಒಂದು ಗೌರವ ಇದೆ, ಅದಕ್ಕಂತ ಒಂದು ಘನತೆ ಇದೆ, ಅದನ್ನ ಮರ್ತುಬಿಟ್ಟಿರೋ ಕಾಮುಕ. ಹಾಯಪ್ಪ ಹೇಳ್ತೀನೋ ಕೆಲಸ ಮಾಡ್ತಿದ್ದಾನೆ, ಈ ಅಮ್ಮನ ಹೋಗ್ಬಿಟ್ಟು ಅದನ್ನೇ ಎತ್ತಿನ್ಕೊಂಡು ಬಂದಿದ್ದಾಳಲ್ಲ, ಈ ಅಮ್ಮ ಏನ್ ಸಾಚ ಅಂತ ಅಂದ್ಕೊಂಡಿದ್ದೀರಾ ನೀವು? ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಕ್ಲಿಯರ್ ಕಟ್ ಆಗಿ. ಅಯ್ಯಮ್ಮ ಒಂದು ಹೇಳಿಕೆ ಕೊಟ್ಟಿದ್ರಂತೆ, ಏನೋ ನಾನು ಇನ್ಕ್ವೈರಿ ಮಾಡಿದಾಗ, ಇಲ್ಲ ನಾನು DYSP ಸಾರ್ದು ಕಾಲಿಗೆ ಬಿದ್ದು ನನಗೆ ಏನೋ ಈ ಕೇಸ್ನ ಗೆಲ್ಲಿಸ್ಕೊಡಿ. ಕಾಲಿಗೆ ಬೆಳಗ್ಗೆ ಯಾಕೆ ರೂಮಿಗೆ ಹೋಗ್ತೀಯಾ? ಕಾಲಿಗೆ ಹೆಂಗ್ ಬೀಳ್ತಾರೆ? ಮತ್ತೆ ಯಾಕೆ ಹೇಳಬಾರ್ದು ಕೆಲವೊಂದು ವಿಚಾರಗಳು. ಆದ್ರೆ ನಿನ್ನಂತ ಹೆಂಗ್ಸ್ಗೆ ಎಷ್ಟು ಉಗಿಬೇಕೋ ಅಷ್ಟು ಉಗಿದ್ರೇನೆ ಬೇರೆ ಹೆಂಗ್ಸ್ಗೆ ಬುದ್ಧಿ ಬರೋದು. ಅಂಡ್ ಇದೇ ತರ ಈ ಪೊಲೀಸ್ ಏನೋ DYSP ಯಾರಿದಾನಲ್ಲ, ಇಂಥವ್ರು ಉಗ್ಗಿದ್ರೇನೆ ಇನ್ನೊಬ್ರು ಅಯ್ಯೋ ನಾವು ಈ ತರ ಎಲ್ಲ ಮಾಡಬಾರ್ದಪ್ಪ ಅಂತೇಳಿ ಅವ್ರ ಮನ್ಸಿಗೂ ಬರೋದು. ಸೊ ಹಾಗಾಗಿ ನಾನು ಇದನ್ನ ಹೇಳಿದೆ. ಬಟ್ ಇದು ಇವರಿಬ್ರು ಹೇಸಿಗೆ ತಿನ್ನುವಂತ ಕೆಲಸನೇ ಮಾಡಿರೋದು. ದಾಟ್ಸ್ ಇಟ್ ಅಂಡ್ ಫೈನ್. ನನ್ನ ವಿಚಾರಕ್ಕೆ ಬರೋದಾಗಿದ್ರೆ ಆಮೇಲೆ ಸಾರಿ, ನಾನು ಹೇಳ್ಬಿಡ್ತೀನಿ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ನಾನು ಏನೋ ಇಷ್ಟು ದಿನ ಹೇಳಿರ್ಲಿಲ್ಲ, ಐ ಮೀನ್ 3 ದಿನ ಆಯ್ತು. ಫೈನ್. ಎಲ್ರಿಗೂ ವಿಶೇಷವಾಗಿ V2 ವೀಕ್ಷಕರಿಗೆ ಮತ್ತೆ ಸರಿ ಅಷ್ಟೇ, V2 ಇಬ್ಬರದು ತಪ್ಪು ಇರಬಹುದು, ಸರಿ ಅಷ್ಟೇ. ಸಂತೋಷ್ ಥ್ಯಾಂಕ್ ಯು. ಹೌದು, ಇಬ್ಬರದು ತಪ್ಪಿದೆ. ಓಕೆ, ನನ್ನ ವಿಚಾರಕ್ಕೆ ಬರೋಣ. ಸೊ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯಾರ್ಯಾರಿಗೆಲ್ಲ ಹೋದ ವರ್ಷ
ಏನು ಮಾಡೋಕ್ಕಾಗಿಲ್ಲ, ಎಲ್ಲ ಮೂಲೆಯಲ್ಲಿ ಕೂತ್ಕೊಂಡಿದ್ರಿ ಅಥವಾ ಡಿಪ್ರೆಷನ್ ಅಲ್ಲಿ ಕೂತ್ಕೊಂಡಿದ್ರಿ ಅಥವಾ ಏನೇನು ಲಾಸ್ ಮಾಡ್ಕೊಂಡಿದ್ರಿ, ಅದಕ್ಕೆ 10 ಪಟ್ಟು ಸೇರಿ ಈ ವರ್ಷದಲ್ಲಿ ನಿಮ್ಗೆಲ್ಲರಿಗೂ ಆ ದೇವರು ಆಶೀರ್ವಾದದಿಂದ ನೀವು ಏನೇನು ಅನ್ಕೊಂಡಿದ್ರ ಒಂದಕ್ಕೆ 10 ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಐ ಆಮ್ ಬ್ಯಾಕ್. ಸೊ ಹಳೆ ಸೂರ್ಯನಾಗಿ ಬರ್ತಾ ಇಲ್ಲ ಈ ಸರಿ, ಒಂದು ಹೊಸ ಸೂರ್ಯನಾಗಿ ಬರ್ತಾ ಇದ್ದೀನಿ. ಎಷ್ಟು ಜನ ನೋಡಿದಿರೋ ನಿಮ್ಗೆಲ್ಲ ಕೆಲವೊಬ್ಬರಿಗೆ ಗೊತ್ತಿದೆ ಏನೇನು ನಡೀತು. ಜೀವನ ಅಂದಮೇಲೆ ನೋವು, ನಲಿವು, ಕಷ್ಟ, ಸುಖ, ದುಃಖ ಇದೆಲ್ಲ ಸಹಜ. ಬಟ್ ನನ್ನ ವಿಚಾರ ಅಂತ ಬಂದಾಗ ನಾನು ಕುಗ್ಗೋಗಿ ಮೂಲೆಯಲ್ಲಿ ಕುತ್ಕೊಳ್ಳುವಂತ ಗಂಡ್ಸಂತೂ ಅಲ್ಲ. ಬಟ್ ಈ ಸಮಾಜ ಏನೆಲ್ಲ ಮಾಡುತ್ತೆ, ಯಾವ ರೀತಿ ವರ್ತನೆಗಳು ನಡೆಯುತ್ತೆ, ಯಾವ ರೀತಿ ನಮ್ಮ ಜೊತೆಲಿರೋರು ನಮಗೆ ಆಪಿಡ್ತಾರೆ, ಯಾವ ರೀತಿ ನಮ್ಮ ಸಂಬಂಧಿಕರು ನಮ್ಮನ್ನು ಆಪಿಡ್ತಾರೆ, ಯಾವ ರೀತಿ ನಮ್ಮ ಬಂಧು ಬಳಗ ನಮ್ಮನ್ನು ಆಪಿಡ್ತಾರೆ, ಯಾವ ರೀತಿ ನಮ್ಮ ಸ್ನೇಹಿತರು ಏನೋ ಚಿಕ್ಕಮ್ಮ ದೊಡ್ಡಪ್ಪನ ಮಕ್ಕಳು ಅನ್ಕೊಂಡು ನಾನಿದ್ದೀನಿ ಅಂತ ಹೇಳ್ಕೊಂಡಿರೋರಲ್ಲ, ಹೆಂಗೆ ಕಾದಿದ್ದು ಒಂದು ಏನೋ ಪರ್ಟಿಕ್ಯುಲರ್ ಟೈಮ್ ಸಿಕ್ಕಿದಾಗ ಹೆಂಗ್ ಆಪಿಡ್ತಾರೆ ಅನ್ನೋದನ್ನ ಈ 2024ನೇ ವರ್ಷ ಏನಿದೆಯಲ್ಲ ಬಹಳ 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 ಚೆನ್ನಾಗಿ ನೀಟಾಗಿ ನನಗೆ ಪಾಠವನ್ನು ಕಲಿಸ್ಕೊಟ್ಟಿದೆ. ತುಂಬಾ ಚೆನ್ನಾಗಿ ಪಾಠವನ್ನು ಕಲಿಸ್ಕೊಟ್ಟಿದೆ. ಎಂತೆಂಥದೆಲ್ಲ ಮಾಡ್ಬಿಟ್ರು. ಏನೋ ನನ್ನ ಮೇಲೆ ಇಲ್ಲ ಸಲ್ಲದ ಸುದ್ದಿಗಳು, ಯಾರ್ದೋ ಮಾತು ಕೇಳ್ಕೊಂಡು ಏನೇ ಮಾಡ್ಕೊಂಡು ಬಂದ್ರು, ಎಂಥದೇ ಮಾಡ್ಕೊಂಡು ಬಂದ್ರು ಒಂದು ಕೂದಲು ಕೀಳೋಕೆ ಆಗ್ಲಿಲ್ಲ. ಅಂಡ್ ಅವರು ನನ್ನನ್ನ ತುಳಿಯೋಕೆ, ನನ್ನನ್ನ ಏನೋ ಕುಗ್ಸೋಕೆ ಅವ್ರು ಮಾಡಿದ ಪ್ರಯತ್ನಗಳಿಂದ ಅವ್ರ ಟೈಮೇ ವೇಸ್ಟ್ ಆಯ್ತು ವಿನಃ ನನಗೇನೂ ಆಗಿಲ್ಲ. ಬಟ್ ನಾನು ಎಲ್ಲ ನೋಡ್ಕೊಂಡು ಮಜಾ ಮಾಡ್ಕೊಂಡಿದ್ದೆ. ಐ ಮೀನ್ ಎಲ್ಲಾನು ತಲೆಗೆ ಹಾಕೊಂಡು, ಓಕೆ ಇವ್ರು ಹಿಂಗ್ ಮಾಡ್ತಾರ, ಓಕೆ ಇವ್ರು ಈ ತರ ಹೇಳಿ ಹಿಂಗ್ ನಂಬಿಸಿ ಈ ತರನು ಮೋಸ ಮಾಡ್ತಾರ, ಓಕೆ ಇವ್ನು ಚಿಕ್ಕಮ್ಮನ ಮಗ ಅಂತಾನೆ, ದೊಡ್ಡಮ್ಮನ ಮಗ ಅಂತಾನೆ, ಇವ್ ನನ್ಗೆ ಹೇಳ್ತಾನೆ, ಇವ್ ನನ್ನ ಸ್ನೇಹಿತ ಅಂತಾನೆ, ಇವ್ ನನ್ನ ನಿಗೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಆ ಬದನೆಕಾಯಿನೂ ಇಲ್ಲ. ಯಾರ್ಯಾರೆಲ್ಲ ಹೆಂಗ್ ಕಾದಿದ್ದು ಹೆಂಗ್ ಆಪ್ ಇಡ್ತಾರೆ ಅನ್ನೋದು 2024ನೇ ವರ್ಷ ಅಂತೂ ನನಗೆ ಕಂಪ್ಲೀಟ್ಲಿ ಪಾಠವನ್ನು ಹೇಳ್ಕೊಟ್ಟಿದೆ. ಅಂಡ್ ಈ ಸರಿ ಈ ವರ್ಷ ನಾನು ಐ ಆಮ್ ಬ್ಯಾಕ್ ಅಂತ ಹೇಳಿದ್ನಲ್ಲ, ನಾನು ಹಳೆ ಸೂರ್ಯನಾಗಿ ಅಂತೂ ಬರ್ತಾ ಇಲ್ಲ, 10 ಪಟ್ಟು ಜಾಸ್ತಿ ಆಗಿ ಬರ್ತಾ ಇದ್ದೀನಿ. ಐ ಲೈಕ್ ಟು ಸೇ ಏನು ಒಂಥರ ಭ್ರಷ್ಟರಿಗೆ, ಎನಿಮಿಗಳಿಗೆ ನಾನು ಬ್ರೇಕ್ ಫೈಲರ್ ಗಾಡಿ ತರ ಬರ್ತಾ ಇದ್ದೀನಿ. ಬ್ರೇಕ್ ಫೈಲರ್ ಆಗಿರುವಂತ ಗಾಡಿ ನಾನು ಎನಿಮಿಗಳಿಗೆ ಅಂಡ್ ಭ್ರಷ್ಟರಿಗೆ 10 ಪಟ್ಟು ಜಾಸ್ತಿಯಾಗಿ ಬರ್ತಾ ಇದ್ದೀನಿ. ಹಳೆ ಸೂರ್ಯನಾಗಿ ಬರ್ತಾ ಇಲ್ಲ, ಹೊಸ ಸೂರ್ಯನಾಗಿ ಬರ್ತಾ ಇದ್ದೀನಿ. ಇನ್ಮೇಲೆ ಆಟಗಳು ಯಾರು ಆಡ್ತಾರೆ, ಹೆಂಗೆ ರೆಕ್ಕೆಗಳು ಕಟ್ ಮಾಡಬೇಕು, ಓಕೆ. ಯಾಕಂದ್ರೆ ಈ 1 ವರ್ಷ ಅನುಭವ ಇದೆಯಲ್ಲ, 1 ವರ್ಷ ಪಾಠ ಇದೆಯಲ್ಲ, ಅದು ಬೇರೆ ಲೆವೆಲ್ಗೆ ತಗೊಂಡು ಹೋಗಿದೆ ನನಗೆ. ಅಂಡ್ ಜೊತೆಗೆ ಎಷ್ಟೋ ಜನ ಕೇಳ್ತೀರಿ, ಸರ್ ಆಪರೇಷನ್ IDFC ಏನಾಯ್ತು, ಮತ್ತೆ ಬೇರೆ ಬೇರೆ ಸುದ್ದಿಗಳಿದೆಲ್ಲ. ಸೊ ಐ ಆಮ್ ಥಿಂಕಿಂಗ್, ನೋಡಿ ನಾನು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಅದು ಇನ್ನೊಂದು ವಾರ 10 ದಿವಸದಲ್ಲಿ ಡಿಸಿಷನ್ ತಗೊಳ್ತೀನಿ. ಆಪರೇಷನ್ IDFC ಅಂತ ಅಲ್ಲ, ಆಪರೇಷನ್ ಆಲ್ ಬ್ಯಾಂಕ್ ಅಂತ ಮಾಡ್ತೀನೋ, ಅಥವಾ ತುಂಬಾ ಇಂಪಾರ್ಟೆಂಟ್ ವಿಚಾರ ಅಂತ ಬಂದಾಗ ಈ ನಾಡಿಗೆ ಏನ್ ಕೊಡು, ಈ ನಾಡು ಜನರು, ಸ್ನೇಹಿತರು, ಬಂಧು ಬಳಗ ಏನೋ ಅವರೆಲ್ಲ ನಮ್ಗೇನು ಮಾಡಲ್ಲ, ಆಯ್ತಾ. ಅದಕ್ಕಂತ ನಾವು ಹಿಂಗೆ ಕೂತ್ಕೋಬಾರ್ದು. ಸೊ ನಮ್ಮಲ್ಲಿ ಒಂದು ಕೃತಜ್ಞತೆ ಅನ್ನೋದಿರಬೇಕು. ನಾವು ಮೆಟ್ಟಿ ನಡೀತಾ ಇರುವಂತ ಈ ಭೂಮಿ ತಾಯಿಗೆ ಗೌರವ ಕೊಡಬೇಕು, ನಮ್ದಂತ ಒಂದು ಅಳಿಲು ಸೇವೆ ಕೊಡಬೇಕು, ಈ ನಾಡಿಗೆ ಒಂದು ಅಳಿಲು ಸೇವೆ ಕೊಡಬೇಕು, ಈ ನಾಡಿನ ಜನರಿಗೆ, ಬಡ ಜನರಿಗೆ, ಗೊತ್ತಿಲ್ಲದಿರೋರಿಗೆ ನಮ್ಮ ಕೈಲಿ ಆದಷ್ಟು ಒಂದು ಅವ್ರಿಗೆ ಒಂದು ಅಳಿಲು ಸೇವೆ ಏನಾದರೂ ಒಂದು ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ನಿರ್ಧಾರ ಅಂತ ತಗೊಂಡಿದ್ದೀನಿ. ಬಟ್ ಈ ಭ್ರಷ್ಟರನ್ನ ಭೇಟಿ ಆಡೋದಾ, ಈ ಬ್ಯಾಂಕ್ ಅವ್ರಿಗೆ ಭೇಟಿ ಆಡೋದಾ, ಈ ರಾಜಕಾರಣಿಗಳಿಗ, ಅಥವಾ ಕೆಲವೊಬ್ರು ಇರ್ತಾರಲ್ಲ, ಸೊ ಅವ್ರಿಗ, ಆಮೇಲೆ ಬಹಳ ಮುಖ್ಯವಾಗಿ ನನಗೆ ಕಾಡ್ತಾ ಇರೋಂಥದ್ದು, ಈಗೆಲ್ಲ 60 ವರ್ಷ, 70 ವರ್ಷ, 40 ವರ್ಷದಲ್ಲೇ ಸಾಯ್ತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ಅದು ಬೇರೆ ಬೇರೆ ತರ ಕಾರಣದಿಂದ ಸಾಯ್ತಾ ಇದ್ದಾರೆ. ಬಟ್ ಐ ಆಮ್ ಥಿಂಕಿಂಗ್
ನಾನು ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಮಾತಾಡಿದ್ದೀನಿ. ಸೊ ಅದು ಅಂಡರ್ ಪ್ರಾಸೆಸ್ ಅಲ್ಲಿ ಇದೆ. ಸೊ ನನಗೆ ಈ ಬಹಳ ಕಾಳಜಿ ಇರುವಂತದ್ದು, ನಾವು ತಿನ್ನೋ ಅನ್ನನೇ ಇಲ್ಲ. ನಾವು ತಿಂತಾ ಇರೋ ಅನ್ನ, ನೀವು ಯಾವುದೇ ಅನ್ನ ತಗೊಳ್ಳಿ, ಒಂದು 40% ಅನ್ನ ಇದ್ರೆ ಅದರಲ್ಲಿ 60% ವಿಷ ಇದೆ. ಸೊ ಐ ಲವ್ ಟು ಡೂ ಇಟ್. ನನಗದು ಅಂಥವ್ರನ್ನ ಭೇಟಿ ಆಡೋಕೆ ಇಷ್ಟ. ನೀವು ತಿಂತಾ ಇರೋ ಎಣ್ಣೆ ಆಗಿರ್ಬೋದು, ಏನೇ ಇರಲಿ, ಏನೇ ತಿನ್ಕೊಂಡು ನೀವು ಬರೀ ಪಿಜ್ಜಾ ಬರ್ಗರ್ ಅದು ಇದು ಅಂತ ನಾನು ಹೇಳ್ತಾ ಇಲ್ಲ. ನೀವು ತಿಂತಾ ಇರೋ ಹಿಟ್ಟಲ್ಲಾಗಿರ್ಬೋದು, ಆಮೇಲೆ ಕೋಳಿ ಬಹಳ ಮುಖ್ಯವಾಗಿ. ಎಲ್ಲರೂ ನಾನ್ ವೆಜ್ ತಿಂತೀರಿ, ಏನೋ ಆ ಕೋಳಿ ಇಂಜೆಕ್ಷನ್ ಅದೆಲ್ಲ ಕೆಲವೊಂದು ವಿಡಿಯೋಗಳು ತಗೊಂಡಿದ್ದೀನಿ. ಆ ಇಂಜೆಕ್ಷನ್ ಹಾಕಿ ಅದೆಲ್ಲ ನಾವು ನಿತ್ಯ ತಿಂತಾ ಇದ್ದೀವಿ. ಅದರಿಂದ ತುಂಬಾನೇ ಈ ಕುರ್ಕುರೆ ಅದು ಇದು, ಈ ಚಿಕನ್ ಮಟನ್ ನಾವೇನ್ ತಗೊಳ್ತಾ ಇದೀವಲ್ಲ, ಅದರಲ್ಲಿ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ 40% ಊಟ, 60% ವಿಷ ನಮ್ಮ ಹೊಟ್ಟೆಗೆ ನಾವು ಹೋಗ್ತಾ ಇದೆ. ಸೊ ಅದ ಕಡೆ ಗಮನ ಇಡಬೇಕು ಅಂದ್ಕೊಂಡಿದ್ದೀನಿ. ಈ ಆಪರೇಷನ್ ಆಲ್ ಬ್ಯಾಂಕ್ ಅಂತ ಹೇಳಿ ಮಾಡಬೇಕು ಅಂತ ಇದ್ದೀನಿ. ಆಮೇಲೆ ಬಹಳ ಮುಖ್ಯವಾಗಿ 10 ಪಟ್ಟು ಜಾಸ್ತಿ ಬರ್ತಾ ಇದ್ದೀನಿ V2 ಸೂರ್ಯ ಈ ಸರಿ ಅಂತ ಹೇಳಿದ್ರೆ. ನಿಮ್ಗೆಲ್ಲ ಗೊತ್ತಿರಬೇಕು, ನನ್ನ V2 ವೀಕ್ಷಕರಿಗೆ ನಮ್ಮ ಜೊತೆಲಿ ಏನೋ ಇದ್ದವ್ರಿಗೆ, ನಮ್ಮ ಸ್ನೇಹಿತರಿಗೆ, ನಮ್ಮ V2 ವೀಕ್ಷಕರಿಗೆ ಎಲ್ಲರಿಗೂ ಗೊತ್ತು, V2 ನ್ಯೂಸ್ ಕನ್ನಡ ಅಂತ ಇದಿರೋದು. V2 ಕನ್ನಡ ನ್ಯೂಸ್ ಅಂತ ಒಂದು ಪೇಜ್ ಇತ್ತು. ಅದರಲ್ಲಿ 3 ಲಕ್ಷ ಜನ ಫಾಲೋವರ್ಸ್ ಇದ್ರು. ಅದನ್ನ ಬ್ಲಾಕ್ ಮಾಡಿಸಿದ್ರು. ಯಾರ್ಯಾರೆಲ್ಲ ಮಾಡಿಸಿದ್ರು ಅಂತ ಐ ಹೋಪ್ ನೀವೆಲ್ಲ ಕೇಳಿದ್ರೆ. ಬಟ್ ಅದನ್ನ ವಾಪಸ್ ಪಡ್ಕೊಂಡಿದ್ದೀನಿ. ಏನೇನು ಹರಸಾಹಸಗಳು ಮಾಡಬೇಕು ಅದನ್ನ ಮಾಡಿ ಅದನ್ನು ವಾಪಸ್ ಪಡ್ಕೊಂಡಿದ್ದೀನಿ. ನಾನು ಮೋರ್ ಓವರ್ ಇನ್ನೊಂದು ಹೊಸ ಚಾನಲ್ ಕೂಡ ಮಾಡಿದ್ದೀನಿ. ಅದ್ರ ಹೆಸರು ಅತಿ ಶೀಘ್ರದಲ್ಲಿ ನಾನು ತಿಳಿಸ್ತೀನಿ. ಸೊ ಬೇರೆ ಲೆವೆಲ್ ಅಲ್ಲಿ ಇನ್ಮೇಲೆ ಬೇಟೆ ಅಂತಿರೋ, ಅದನ್ನ ಏನಂತಿರೋ ಗೊತ್ತಿಲ್ಲ. ಸೊ ಅಖಾಡಕ್ಕಂತೂ ಇಳಿಬೇಕಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಆವಾಗಲೇ ಹೇಳ್ದಂಗೆ ನನಗೆ ದುಶ್ಮನ್ಗಳು ಎನಿಮಿಗಳು ಯಾರಿಲ್ಲ. ಯಾವುದೋ ಒಂದು ಕಾಂಜಿಪೀಜಿಗಳು ಒಂದು 4-5 ಇದಾವೆ. ಸೊ ಅವಾಗೆಲ್ಲ ಹೇಳೋದು ನಾನು ಅಷ್ಟೇ. ಅಂಡ್ ಮೋರ್ ಓವರ್ ಭ್ರಷ್ಟರಿಗೂ ಹೇಳ್ತಿರೋದು, ನನ್ನ ಕೆಲಸಕ್ಕೆ ಅಡ್ಡ ಬಂದ್ರೆ ನಾನು ಮಾಡೋಕೆ ಹೊರಟಿರುವಂತ ಕೆಲಸ ನನಗಾಗಿ ಅಲ್ಲ. ನಾನು ಇದು ಒತ್ತಿ ಸುಮಾರು ಸತಿ ಹೇಳಿದ್ದೀನಿ. ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಅಲ್ಲ, ನನ್ನ ಕುಟುಂಬದಗೋಸ್ಕರ ಅಲ್ಲ, ಈ ನಾಡಿನ ಜನರಿಗಾಗಿ. ಸೊ ನನ್ನ ಕೆಲಸಕ್ಕೆ ಅಡ್ಡ ಬಂದ್ರೆ ಈ ಸರಿ, ಹೋದ ವರ್ಷ ನಿಮ್ಗಳದ ಆಟ ಮುಗೀತು. ಈ ವರ್ಷ ಅಡ್ಡ ಬಂದ್ರೆ ಬ್ರೇಕ್ ಫೈಲರ್ ಆಗಿರುವಂತ ಗಾಡಿ ನಂದು. ಹುಷಾರಾಗಿರ್ಬೇಕು. ಸೊ ನಾನು ಯಾರಿಗೂ ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ, ಯಾರಿಗೂ ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ. ಬಟ್ ರಿಯಾಲಿಟಿ, ನನಗೆ ಯಾರ್ಯಾರು ನೋವು ಕೊಟ್ಟಿದ್ದಾರೆ, ಯಾರ್ಯಾರೆಲ್ಲ ನನ್ನನ್ನ ಕಾಲು ಎಳೆದಿದ್ದಾರೆ, ಯಾರ್ಯಾರೆಲ್ಲ ನನ್ನ ಕುಗ್ಗಿಸ್ಬೇಕು ಅಂಡ್ ಎಲ್ಲಾನು ಲಿಸ್ಟ್ ಮಾಡ್ಕೊಂಡೇ ಕೂತ್ಕೊಂಡಿದ್ದೀನಿ. ಮರೇ ಕೆಲವೊಂದು 420 ಯೂಟ್ಯೂಬರ್ಸ್ ಏನ್ ಮಾಡಿದ್ರಿ, ಕೆಲವೊಬ್ರು 420 1-2 3 ಸ್ಯಾಟಲೈಟ್ಗಳು ಏನ್ ಮಾಡಿದ್ರಿ, ಯಾರ ಮಾತು ಕೇಳ್ಕೊಂಡು ಏನ್ ಮಾಡಿದ್ರಿ, ಇದರಿಂದ ನಿಮ್ಗೆ ಏನ್ ಲಾಭ ಬಂತು, ಏನು ಗಂಟೆ ಅಲ್ಲಾಡ್ಸಕ್ಕಾಗಲಿಲ್ಲ. ಆದ್ರೆ ನನ್ನ ಕೆಲಸಕ್ಕೆ ಯಾರಾದ್ರೂ ಅಡ್ಡ ಬಂದಿದ್ದೀರಾ ಅಂದ್ರೆ ಬ್ರೇಕ್ ಫೈಲರ್ ಗಾಡಿ ಇದು ಅಂತ ಹೇಳ್ತಾ, ಸೊ ತುಂಬಾನೇ ಅನುಭವ ಆಗಿದೆ ನನ್ಗಂತೂ. 2024ನೇ ವರ್ಷ ಇಂಥ ವರ್ಷ ಇಡೀ ನನ್ನ ಬದುಕಲ್ಲಿ ಬರಬಾರ್ದು. ಬಟ್ ಈ ಒಂದು ಬಂತಲ್ಲ, ಅದು ನನಗೆ ಒಳ್ಳೇದಾಗಿದೆ. ಯಾಕಂದ್ರೆ ನನ್ನ ಸುತ್ತಮುತ್ತ ಏನ್ ನಡೀತಾ ಇದೆ, ನನ್ನ ಜೊತೆಲಿರೋರು ಏನ್ ಮಾಡ್ತಾರೆ, ಬಂಧು ಬಳಗ ಅವ್ರು ಏನ್ ಮಾಡ್ತಾರೆ, ಸ್ನೇಹಿತರು ಏನ್ ಮಾಡ್ತಾರೆ, ಸಮಾಜ ಏನ್ ಮಾಡುತ್ತೆ ಅಂತೇಳಿ ಎಲ್ಲಾನು ತಿಳಿಸ್ಕೊಟ್ಟಂತ ಒಂದು ವರ್ಷನೇ 2024ನೇ ವರ್ಷ ನನಗೆ. ಬಟ್ ಅದರಿಂದ ಕಲ್ತಿರೋದಿದೆಲ್ಲ ತುಂಬಾ ಯೋಚನೆ ಮಾಡಿ, ತುಂಬಾ ಪಾಠ ಕಲ್ತಿ, ನೊಂದು ಬೆಂದು, ಒಂದೇ ಮಾತಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಿಮ್ಗೆ ಸತ್ತಿ ಬದುಕಿ ಬರ್ತಾ ಇರೋದು ನಾನು. ಬಟ್ ಅಷ್ಟೊಂದು ನೋವು, ಅಷ್ಟೊಂದು ಟಾರ್ಚರ್, ಅಷ್ಟೊಂದು ಡಿಸ್ಟರ್ಬ್, ಬಟ್ ಸ್ಟಿಲ್ ಓಕೆ ಕೂಲ್ ಅಂದ್ಕೊಂಡು ಯಾರ್ಯಾರು ಏನೇನು ಮಾಡ್ತಾರೆ ಮಾಡಿಸ್ಕೊಂಡು, ಯಾರ್ಯಾರಿಗೆ ಏನೇನು ಆ್ಯಪ್ ಇಡಬೇಕು ಅಂತ ರೆಡಿ ಮಾಡಿಕೊಂಡು, ನೆಕ್ಸ್ಟ್ ಏನ್ ಸ್ಟೆಪ್ ಹೋಗಬೇಕು ಅಂತ ಹೇಳಿ. ಇದು ಒಂದ್ ಕಡೆ ಇದ್ರೆ ಅದು ಪರ್ಸನಲ್ ವಿಚಾರ. ಕೆಲವೊಬ್ರು ಹೇಳ್ತೀರಿ, ಕೆಲವೊಬ್ರು ಸರ್ ನಿಮ್ ಪರ್ಸನಲ್ ವಿಚಾರ ಬೇಡ ಅಂತೇಳಿ. ಅಲ್ಲ ರೀ, ನಾನು
ನಾಡಿನ ಜನರಲ್ಲಿರೋರು ಎಲ್ಲರದು ವಿಚಾರ ಅಕ್ರಮಗಳು ಮತ್ತೊಂದು ಮಗದೊಂದು ಮಾತಾಡ್ತಾ ಇರ್ಬೋದು, ಬಟ್ ನಾನು ನನಗಾಗಿದಂತ ನೋವನ್ನ ನಿಮ್ಮ ಹತ್ರ ಹಂಚ್ಕೊಳ್ತೀರಾ ಇನ್ಯಾರ ಹತ್ರ ಹಂಚ್ಕೋಬೇಕು ಅನ್ನೋದು ಕಾನ್ಸೆಪ್ಟ್. ಕೆಲವೊಬ್ಬರು ಯಾರು ಹಾಕ್ತಿರಲ್ಲ ಅವ್ರಿಗೆ ನಾನು ಹೇಳ್ತಾ ಇರೋದು. ಸೊ ಕೆಲವೊಂದು ಕಡೆ ನನಗೆ ಸುಮಾರು ಯೋಚನೆಗಳಿದಾವೆ. ಆಪರೇಷನ್ ಆಲ್ ಬ್ಯಾಂಕ್ ಅಂತ ಮಾಡಬೇಕಾ, ಅಥವಾ ಈ ಫುಡ್ ಡಿಪಾರ್ಟ್ಮೆಂಟ್ ಕಡೆ ಕಾನ್ಸಂಟ್ರೇಟ್ ಇಡಬೇಕಾ, ಬ್ರಸ್ಟರ್ ಕಡೆ ಕಾನ್ಸಂಟ್ರೇಟ್ ಇಡಬೇಕಾ. ಆಮೇಲೆ ಎಷ್ಟೋ ಕಂಪನಿಗಳು ಎಷ್ಟು ಈ ಆನ್ಲೈನಲ್ಲಂತೂ ಹೆವಿ ಆಗ್ಬಿಟ್ಟಿದೆ. ಎಷ್ಟೋ ಜನ ಹೆಣ್ಮಕ್ಳು ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನಿಮ್ಗೆ ಹೆಂಗ್ ಹೇಳ್ಬೇಕು, ಯಾವುದೋ ಒಂದು ಮುಸ್ಲಿಂ ಹುಡುಗ ಒಂದು ಹಿಂದೂ ಹುಡುಗಿನ ಸಾಯಿಸಿದ್ರೆ, ಅಥವಾ ಯಾವುದೋ ಒಂದು ಹಿಂದೂ ಹುಡುಗ ಒಂದು ಮುಸ್ಲಿಂ ಹುಡುಗಿನ ಸಾಯಿಸಿದ್ರೆ, ಈ ತರ ಏನಾದ್ರು ಹಿಂದೂ ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ ಏನೋ ಬರಲ್ಲಪ್ಪ, ಹಿಂದೂ ಮುಸ್ಲಿಂ ಏನೋ ಅದನ್ನ ಹೈಲೈಟ್ ಮಾಡಿ ಅವರು ಏನೋ ನನ್ನ ಜಾತಿಯವನು ನನ್ನ ಧರ್ಮದವನು ಅಂತೇಳಿ ಮೀಡಿಯಾದಲ್ಲಿ ಹೈಲೈಟ್ ಮಾಡಿಕೊಂಡು ಮತ್ತೊಂದು ಮಗದೊಂದು ಮಾಡಿಕೊಂಡು ಕೆಲವೊಂದು ಕಚಡ ಕಂತ್ರಿ ಕಜ್ಜಿ ನಾಯಿ ರಾಜಕಾರಣಿಗಳು ಓಡಾಡ್ತವೆ. ಆದ್ರೆ ಈ ಆನ್ಲೈನ್ ಆಪ್ಗಳಿಂದ ಆಮೇಲೆ ನಾನಾ ರೀತಿ ತೊಂದರೆಗಳಿಂದ ಎಷ್ಟು ಜನ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತದೆ, ಅಥವಾ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಆಗ್ತಿಲ್ವೇ ನಾವು. ಸೊ ಎಷ್ಟು ಜನ ತಿನ್ನಕ್ ಅನ್ನ ಇಲ್ದಿರಾ ಅಥವಾ ಸಾಲ ಮಾಡಿಕೊಂಡು ಅದನ್ನ ಕಟ್ಟಕ್ಕಾಗದಿರ ಈ ಲೋನ್ ಆಗಿದ್ದು ಮತ್ತೊಂದು ಮಗದೊಂದು ಏನೇ ಆಗಿರ್ಲಿ, ಸೊ ಅದರಿಂದ ಸಾಯ್ತಾ ಇದ್ದಾರೆ ಅನ್ನೋದು ಅದೆಲ್ಲ ಹೊರಗೆ ಬರಲ್ಲ. ರಾಜಕಾರಣಿಗಳಿಗೆ ಹೆಸರು ಬೇಕು, ರಾಜಕಾರಣಿಗಳಿಗೆ ವೋಟ್ ಬೇಕು, ಮೀಡಿಯಾದವ್ರಿಗೆ TRP ಬೇಕು, ಇದೇ ನಡೀತಾ ಇರೋದು. ಆದ್ರೆ ರಿಯಲ್ ಆಗಿ ಎಲ್ಲಿ ಯಾವ ಊರಲ್ಲಿ ಏನ್ ನಡೀತಾ ಇದೆ, ಯಾವ ಜನರಿಗೆ ಏನಾಗ್ತಿದೆ, ಅವ್ರ ಪರಿಸ್ಥಿತಿ ಹೇಗಿದೆ, ಅವ್ರ ಬದುಕು ಏನಾಗ್ತಿದೆ, ಇದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಈ ಕಡೆ ಮೀಡಿಯಾದವ್ರಿಗೂ ಇಲ್ಲ, ಈ ಕಡೆ ರಾಜಕಾರಣಿಗಳಿಗೂ ಇಲ್ಲ. ನಾನು ಆಗ್ಲೇ ಹೇಳಿದಂಗೆ ರಾಜಕಾರಣಿಗಳಿಗೆ ವೋಟ್ ಬೇಕು, ಮೀಡಿಯಾದವ್ರಿಗೆ TRP ಬೇಕು. ಕೆಲವೊಬ್ಬರು ಇರ್ತಾರೆ, ಹೆಸರಿಗಾಗಿ ಅಲ್ಲಿ ಹೋದ್ರೆ ಹೆಸರು ಬರುತ್ತೆ, ಇಲ್ಲಿ ಹೋದ್ರೆ ಹೆಸರು ಬರುತ್ತೆ, ಅದು ಮಾಡಿದ್ರೆ ಹೆಸರು ಬರುತ್ತೆ, ಇದು ಮಾಡಿದ್ರೆ ಹೆಸರು ಬರುತ್ತೆ. ಬಟ್ ಟು ಬಿ ಫ್ರಾಂಕ್, ನಾನು ಇಷ್ಟು ವರ್ಷದಿಂದ ಸೋಷಿಯಲ್ ಲೈಫಲ್ಲಿ ಇದ್ದೀನಿ, ನನಗೆ ಯಾವುದೋ ಒಂದು ಬ್ಲಾಕ್ ಡಾಟ್ ಬಂದಿಲ್ಲ. ಬಟ್ 2024ನೇ ವರ್ಷದಲ್ಲಿ ಬಂದಂತ ಬ್ಲಾಕ್ ಡಾಟ್ಗಳಿದಾವಲ್ಲ, ಬೇರೆ ಲೆವೆಲಲ್ಲಿ ಬೇರೆಯವನಾಗಿದ್ರೆ ಅಯ್ಯೋ ಯವ್ವ, ಬೆಂಗಳೂರಲ್ಲ, ಕರ್ನಾಟಕ ಅಲ್ಲ, ಇಂಡಿಯಾನೇ ಬೇಡ ಅಂತ ಓಡೋಗ್ಬಿಡ್ತಿದ್ದ. ಇನ್ನೂ ಕುಗ್ಗೋನಾಗಿದ್ರೆ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಿದ್ದ. ಬಟ್ ನಾನು ಅದನ್ನೆಲ್ಲ ಪಾಠವಾಗಿ ಪರಿಗಣಿಸ್ಕೊಂಡೆ ಹೊರತು ಅದರಿಂದ ಕುಗ್ಗಿಲ್ಲ. ಯಾರ್ಯಾರು ಜೊತೆಲಿದ್ದವರು, ಯಾರ್ಯಾರ ಸ್ನೇಹಿತರು, ಯಾರ್ಯಾರ ಬಂಧುಗಳು, ಯಾರೆಲ್ಲ ನಾವು ನಂಬ್ಕೊಂಡು ಹೋದವ್ರು ಏನ್ ಮಾಡ್ತಾರೆ, ನಮ್ಮನ್ನು ನಂಬಿ ಬಂದವ್ರಿಗೆ ಏನ್ ಮಾಡಬೇಕು, ಪ್ರತಿಯೊಂದೂ ಪಾಠ ಕಲಿಸಿದೆ ನನಗೆ ಈ 2024ನೇ SP. ಸೊ ಹಾಗಾಗಿ ನಿಮ್ಮ ಎಲ್ಲರ ಆಶೀರ್ವಾದ ಇರಲಿ. ಒಂದು 10 ಪಟ್ಟು ಬೇರೆ ಲೆವೆಲಲ್ಲಿ ಸುದ್ದಿ ಮಾಡಬೇಕಂತ ಹೊರಟಿದ್ದೀನಿ. ನಿಮ್ಮ ಎಲ್ಲರ ಹಾರೈಕೆ ಆಶೀರ್ವಾದ ನನಗೆ ಬೇಕು. ಹಾಗೆ ಈಗ ತಾನೇ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಎಲ್ಲ ಕಂಪ್ಲೀಟ್ಲಿ ಒಂದು ಪ್ಯಾಕೇಜನ್ನ ಏನು ಬುತ್ತಿ ಕಟ್ಟಿ ಅದನ್ನ ಮೋರಿಗೆ ಹಾಕಿ ನೆಕ್ಸ್ಟ್ ಯಾವುದನ್ನ ತಗೋಬೇಕು ಕೈಗೆ ಅಸ್ತ್ರನ ಅನ್ಕೊಂಡು ತಕೊಂಡು ಇನ್ನು ಮುಂದೆ ನಾನು ಲೈವ್ ಬರ್ತಾ ಇರ್ತೀನಿ, ಮಾತಾಡ್ತಾ ಇರ್ತೀನಿ, ನಿಮ್ಮ ಜೊತೆಲಿ ಬೆರೆದಿರ್ತೀನಿ, ನಿಮ್ಮ ಸಂಪರ್ಕದಲ್ಲಿ ಇರ್ತೀನಿ. ಕೆಲವೇ ದಿನಗಳಲ್ಲಿ ನಾನು ನಿರ್ಧಾರನ ತಗೊಳ್ತೀನಿ, ನಾನು ಯಾವ ಹ್ಯಾಂಗಲ್ ಅಲ್ಲಿ ಹೋಗಬೇಕು, ಯಾವುದನ್ನ ಕೈ ಹಾಕ್ಬೇಕಂತ ಹೇಳಿ. ಬಿಕಾಸ್ ಯಾಕಂದ್ರೆ A to Z ಮಾಡಕ್ಕೆ ನಾನೇನು ಶ್ರೀಕೃಷ್ಣ ಪರಮಾತ್ಮ ಅಲ್ಲ. ಸೊ ಯಾವ್ದಾದ್ರು ಒಂದನ್ನ ಜನರಿಗೆ ಯಾವ್ದ್ರಿಂದ ಒಳ್ಳೇದಾಗುತ್ತೆ. ಕೆನ್ ಐ ಹ್ಯಾವ್ ಯುವರ್ ನಂಬರ್ ಪ್ಲೀಸ್, ನೀಡ್ ಟು ಟಾಕ್ ಸರ್. SK ನಾಯ್ಡು ಸರ್, ಅಲ್ಲೇ ಹೋಗಿ ಸರ್, ಅಬೌಟ್ ಅಲ್ಲಿ ಹೋಗಿ ಸರ್, ನಮ್ಮ ಪೇಜ್ ಅಲ್ಲಿ ಇದೆ, ಪರ್ಸನಲ್ ನಂಬರೇ ಕೊಟ್ಟಿದ್ದೀನಿ, ನೋರಿ ಆಯ್ತಾ. ಸೊ ಅತಿ ಶೀಘ್ರದಲ್ಲೇ ಆ ನಿರ್ಧಾರವನ್ನ ತಗೊಳ್ತೀನಿ. ನಾನು ಹೇಳ್ತಾ ಇರೋದಷ್ಟೇ, ಭಗವಂತ ನಿನ್ನನ್ನು ಬೆಳೆಸಬೇಕು ಅಂತ ಡಿಸೈಡ್ ಮಾಡಿದ್ರೆ ಈ ಕಚಡ ಕಂತ್ರಿ ಕಜ್ಜಿ ನಾಯಿಗಳೆಲ್ಲ 1000 ಅಲ್ಲ 1,00,000 ತರ ಕುತ್ಕೊಂಡು ಪ್ಲಾನ್ ಮಾಡಿದ್ರು, ಟಾರ್ಗೆಟ್ ಮಾಡಿದ್ರು ಒಂದು ಕೂದಲು ಅಲ್ಲಾಡ್ಸಕ್ಕಾಗಲ್ಲ. ಯಾಕಂದ್ರೆ ಅವನಿಗೆ ಭಗವಂತ ಕಾಯ್ತಾ ಇರ್ತಾನೆ. ಅಂಡ್ ದ ಮೋರ್ ಓವರ್ ನನ್ನ ವಿಚಾರ ಅಂತ ಬಂದಾಗ ನನಗೆ ನಾನು ನಂಬಿರೋ ದೇವರು ನನಗೆ ಯಾವತ್ತೂ ಕೈ ಬಿಡಲಿಲ್ಲ, ಬಿಡೋದು ಇಲ್ಲ. ಅಂಡ್
ನಾನು ಈ ನಾಡಿನ ಜನರಿಗೆ ಬೇಡದೇ ಇರೋದು ಯಾವತ್ತೂ ಮಾಡಲಿಲ್ಲ, ಮಾಡೋಕ್ಕೂ ಹೋಗಲ್ಲ. ಅಂಡ್ ನಾನೇನಾದರೂ ಎಷ್ಟೋ ವಿಡಿಯೋಗಳಲ್ಲಿ ಎಷ್ಟೋ ಸುದ್ದಿಗಳಲ್ಲಿ ಹೇಳಿದ್ದೀನಿ ನಿಮಗೆ, ಇದರಿಂದ ನನ್ಗೆ ಏನಾದರೂ ಇದ್ರೆ ನೀವು ಹೇಳಿ, ನಾನು ತಿದ್ಕೊಳ್ತೀನಿ, ನಾನು ಬೇರೆ ತರ ಏನಾದರೂ ಚೇಂಜಸ್ ಬೇಕಾ ಅಂತ ಹೇಳಿ. ಬಟ್ ಯಾರು ಹೇಳೋ ತರ ನಾನು ನಡ್ಕೊಂಡಿಲ್ಲ ಇಲ್ಲಿವರೆಗೂ. ಅಂಡ್ ಇನ್ಮೇಲೆ ಸ್ವಲ್ಪ ಫೋರ್ಸ್ ಆಗೇ ಹೋಗ್ಲೇಬೇಕು, ಆಯ್ತಾ. ಮಾಧ್ಯಮ ಅಂದ್ರೆ ಹೀಗೂ ಇರ್ಬೋದು, ಮಾಧ್ಯಮದವರು ಈ ಕೆಲಸನೂ ಮಾಡ್ಬೋದು ಅಂತ ತೋರಿಸ್ಬೇಕು ಅಂತ ಹೊರಟಿದ್ದೀನಿ. ಸೊ ನಿಮ್ಮ ಎಲ್ಲರ ಸಹಕಾರ, ಸಪೋರ್ಟ್ ಇರಲಿ ನನಗೆ. ಅಂಡ್ ಐ ಲವ್ ಯು ಆಲ್. V2 ನ್ಯೂಸ್ ಚಾನಲ್ನ ಏನೋ ಫೇಸ್ಬುಕ್ ಇಂದ ಏನು ಡಿಲೀಟ್ ಮಾಡಿಸಿದಾರಲ್ಲ, ಅದನ್ನ ರಿಕವರ್ ಮಾಡಿಸ್ಕೊಂಡೆ. ಆಮೇಲೆ ಯೂಟ್ಯೂಬ್ ಬಂದ್ಬಿಟ್ಟು ಯಾರು ಮಾಡಿಸಿದಂತ ಕೆಲವೊಬ್ರು ಗೊತ್ತು, ಬಟ್ ನಾನು ಅವ್ರ ಹತ್ರ ಹೋಗಿ ಸರೆಂಡರ್ ಆಗೋದು, ಏನೋ ಸಾರಿ ಕೇಳಬೇಕಂತ, ಸಾರಿ ಕೇಳೋದು ಜಾಯಮಾನ್ದು ನಾನಲ್ಲ. ಸಾರಿ ಕೇಳಬೇಕಂದ್ರೆ ನಾಡಿನ ಜನರ ಹತ್ರ ನಿಮ್ಗೆ ಗೊತ್ತು, ನನ್ನಿಂದ ಏನಾದರೂ ತೊಂದರೆ ಆಗಿದೆ ನಾನು ಸಾರಿ ಕೇಳಬೇಕು. ನನಗೆ ಆಹ್ವಾನ ಮಾಡಿಬಿಟ್ಟು ಅವ್ರ ಹತ್ರ ಹೋಗಿ ಸಾರಿ ಕೇಳಿ ಅದನ್ನ ಮಾಡ್ಕೋಬೇಕಂತ ಅನ್ಸಿಲ್ಲ. ಸೊ ಹಾಗಾಗಿ ಯೂಟ್ಯೂಬಲ್ಲಿ ಅದನ್ನ ನಾನು ವಾಪಸ್ ಮಾಡ್ಕೊಂಡಿಲ್ಲ, ರಿಕವರ್ ಮಾಡ್ಕೊಂಡಿಲ್ಲ. ಸೊ V2 ನ್ಯೂಸ್ ಕನ್ನಡ ಅಂತ ಏನು ಯೂಟ್ಯೂಬಲ್ಲಿ ಇದೆ. ಸೊ ನೀವೆಲ್ಲರೂ ನಿಮ್ಮ ಆಶೀರ್ವಾದ ನನಗೆ, ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತಿ. ನಾನು ಇದೇ ಫಸ್ಟ್ ಟೈಮ್ ಹೇಳ್ತಾ ಇರೋದು, ನಾನು ಇಲ್ಲಿ ತನಕ 5,000 to 6,000 ವಿಡಿಯೋಗಳು ನ್ಯೂಸ್ಗಳು ಮಾಡಿಬಿಟ್ಟಿದ್ದೀನಿ ನಮ್ಮ V2 ನ್ಯೂಸಲ್ಲಿ. ಬಟ್ ಇಲ್ಲಿ ತನಕ ಒಂದು ದಿನ ಕೂಡ ನಾನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ನಾನು ಯಾವುದು ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂತ ಹೇಳಿದ್ರೆ, ಬಿಕಾಸ್ ನಾನು ಮಾಡೋ ಕೆಲಸ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೀವೇ ನಿಮ್ಮ ಬಟನ್ ಅನ್ನು ಆಶೀರ್ವಾದನ ಒತ್ತಿರ ಅಂತ ನನಗೆ ಗೊತ್ತಿತ್ತು. ಸೊ ಅದು ನೀವು ಮಾಡಿದ್ರಿ, ಬಟ್ ಅದು ಡಿಲೀಟ್ ಆಗಿತ್ತು. ಸೊ ಈಗ ಯೂಟ್ಯೂಬಲ್ಲಿ ಅದನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಇಷ್ಟ ಹೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ಐ ಆಮ್ ಬ್ಯಾಕ್ ಅಂಡ್ ಲವ್ ಯು ಆಲ್. ಒಂದ್ಸರಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.